ಕುತ್ಕೊಳ್ಳಿ, ನೀರ್ ತಗೋಬರ್ತೀನಿ. ಏನಾಯ್ತು ಶಿವ? ಏನಿದೆ ಸುರೇಖಾ, ಮತ್ತೆ ಅದೇ ಸಮಸ್ಯೆ. ಈ ಥರ ಪದೇ ಪದೇ ಟ್ರಾನ್ಸಾಕ್ಷನ್ಸಿಂದ ಅಂಕುಶ್ ಓದಿಗೆ ತುಂಬ ಡಿಸ್ಟರ್ಬ್ ಆಗ್ತಿದೆ. ಹಾಯ್ ಶಿವ. ಹಾಯ್ ರಮೇಶ್, ಬಾ ಕೂತ್ಕೋ. ಹಾಯ್ ಅಂಕುಶ್. Hi uncle. ಹೌ ಆರ್ ಯು? I'm good. How are you? ಗುಡ್ ಥ್ಯಾಂಕ್ ಯು. ಏನ್ ರಮೇಶ್, ಸ್ವೀಟ್ ಬಾಕ್ಸ್ ತಂದಿದೀಯಾ? ನನ್ನ ಮಗ ರವಿ ಈ ಸಾರಿ ಕ್ಲಾಸ್ನಲ್ಲಿ ಫಸ್ಟ್ ರ್ಯಾಂಕ್ ಸಾಧಿಸಿದ್ದಾನೆ. ಓ, ಕಂಗ್ರಾಟ್ಸ್ ರಮೇಶ್. ಥ್ಯಾಂಕ್ ಯು. ಏನ್ ಶಿವ, ಏನೋ ಯೋಚನೆಲಿದ್ದಂಗಿದೆ. ಮತ್ತೆ ಟ್ರಾನ್ಸ್ಫರ್ ಆಡ ರಮೇಶ್. ಮತ್ತೆ ಟ್ರಾನ್ಸ್ಫರಾ? ಅಂಕುಶ್ ಸ್ಟಡಿ ಫ್ಲೋ ಟೋಟಲ್ ಆಗಿ ಡಿಸ್ಟರ್ಬ್ ಆಗುತ್ತೆ. ಏನು ಮಾಡ್ಬೇಕಂತಲೇ ಅರ್ಥ ಆಗ್ತಿಲ್ಲ. ಅಯ್ಯೋ ಶಿವ, ನೀನು ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಬಗ್ಗೆ ಕೇಳಿಲ್ವಾ? ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ? ನಮ್ಮ ದೇಶದ ಸುಮಾರು ಎಲ್ಲ ರಾಷ್ಟ್ರದಲ್ಲೂ ಒಂದೇ ಸ್ಟ್ಯಾಂಡರ್ಡ್ಸ್ ಮತ್ತು ಬೆಸ್ಟ್ ಫ್ಯಾಕಲ್ಟಿ ಸಹ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಬ್ರಾಂಚಸ್ ಇದೆ ಶಿವ. ಇನ್ಮೇಲೆ ಅಂಕುಶ್ ಓದಿಗೆ ಸಮಸ್ಯೆನೇ ಇರಲ್ಲ ಶಿವ. ಓ Daddy. ನನ್ನ ಮಗ ರವಿ ಸಹ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಮತ್ತೆ ಅಷ್ಟೇ ಅಲ್ಲ ಶಿವ, ಶ್ರೀ ಚೈತನ್ಯನಲ್ಲಿ ಪ್ರತಿ ವರ್ಷ JEE ಮೇನ್, ಅಡ್ವಾನ್ಸ್, ನೀಟ್ನಲ್ಲಿ ಟಾಪ್ ರ್ಯಾಂಕ್ ಸಾಧಿಸಿ ದೇಶದಲ್ಲೇ ಶ್ರೀ ಚೈತನ್ಯ ನಂಬರ್ 1 ಸ್ಥಾನದಲ್ಲಿದೆ. ಏನ್ ಶಿವ, ಇನ್ನೂ ಯೋಚನೆ ಮಾಡ್ತಿದೀಯಾ? ಹೌದು ಶಿವ, ಅಂಕುಶ್ ಭವಿಷ್ಯದ ಬಗ್ಗೆ ಇನ್ನು ವರಿಯಾಗೋ ಅವಶ್ಯಕತೆನೇ ಇಲ್ಲ. ಟ್ರಸ್ಟ್ ಮೀ. ಥ್ಯಾಂಕ್ ಯು ರಮೇಶ್, ಇದು ನಿಜವಾಗ್ಲೂ ನನಗೆ ಶುಭ ಸುದ್ದಿ. ಶಿವ ತರದ ಎಷ್ಟೋ ಜನ ತಂದೆಯಂದ್ರಿಗೆ ಶ್ರೀ ಚೈತನ್ಯ ವರವಾಗಿ ಸಿಕ್ಕಿದೆ. ಅವರ ಮಕ್ಕಳ ಉಜ್ವಲ ಭವಿಷ್ಯತ್ತಿಗೆ ಮಾರ್ಗ ತೋರಿಸಿದೆ. ಏನ್ ರಾಜಿ, ನಿಜಾನಾ? ಸುರೇಶ್ಗೆ ಕಂಗ್ರಾಚುಲೇಷನ್ ಹೇಳ್ದೆ ಅಂತ ಹೇಳು. ಇವತ್ತು ನನಗೆ ತುಂಬಾ ಸಂತೋಷವಾಗಿದೆ. ಸರಿ, ಮನೆಗೆ ಬಂದ್ಮೇಲೆ ಮಾತಾಡೋಣ. ಓಕೆ, ಬಾಯ್. ಗುಡ್ ಈವ್ನಿಂಗ್ ಸರ್. ವೆಲ್ಕಮ್ ಶಿವ. ಏನ್ ಸರ್, ತುಂಬಾ ಹ್ಯಾಪಿಯಾಗಿ ಕಾಣಿಸ್ತಿದ್ದೀರಾ? ಎನಿ ಗುಡ್ ನ್ಯೂಸ್ ಸರ್? ಇವತ್ತು ನಮ್ಮ ಸುರೇಶ್ IIT ಎಂಟ್ರೆನ್ಸ್ ಅಲ್ಲಿ ಬೆಸ್ಟ್ ರ್ಯಾಂಕ್ ಪಡೆದಿದ್ದಾನೆ. ಕಂಗ್ರಾಚುಲೇಷನ್ಸ್ ಸರ್. ಸರ್, ಸುರೇಶ್ IIT ಇಲ್ಲಿ ಬೆಸ್ಟ್ ರ್ಯಾಂಕ್ ಬರೋಗೋಸ್ಕರ ಯಾವ ಕಾಲೇಜಲ್ಲಿ ಜಾಯ್ನ್ ಆದ ಸರ್? ಇಂಡಿಯಾದಲ್ಲೇ ದ ಬೆಸ್ಟ್ ಕಾಲೇಜ್ ಶ್ರೀ ಚೈತನ್ಯದಲ್ಲಿ. ಇವತ್ತು ನನಗೆ ತುಂಬಾ ಸಂತೋಷವಾಗಿದೆ ಶಿವ. ಎನಿಹೌ, ದಿಸ್ ಈಸ್ ಯುವರ್ ಟ್ರಾನ್ಸ್ಫರ್ ಆರ್ಡರ್. ಪ್ರತಿ ಟ್ರಾನ್ಸ್ಫರ್ ಶಿವ ಧೈರ್ಯನ ಪರೀಕ್ಷಿಸುತ್ತೆ. ಆದರೆ ಅವರ ಮಕ್ಕಳು ಶ್ರೀ ಚೈತನ್ಯದಲ್ಲಿ ಇದ್ದಾರೆ ಅನ್ನೋ ಭರವಸೆ ಆತನ ಆಸೆ ಆಕಾಂಕ್ಷಕ್ಕೆ ಉಸಿರು ಕೊಡ್ತಾ ಇದೆ. 22 ರಾಜ್ಯಗಳಲ್ಲಿ 300ಕ್ಕೂ ಹೆಚ್ಚು ನಗರಗಳಲ್ಲಿ 1000ಕ್ಕೂ ಮೇಲೆ ಕ್ಯಾಂಪಸ್, 62,000ಕ್ಕೂ ಮೀರಿದ ಸಿಬ್ಬಂದಿಗಳು, 9,50,000 ವಿದ್ಯಾರ್ಥಿಗಳ ಭವಿಷ್ಯತ್ತಿಗಾಗಿ ಶ್ರೀ ಚೈತನ್ಯ ನಿರಂತರವಾಗಿ ಶ್ರಮಿಸುತ್ತಿದೆ. ಈಗ ನನ್ನ ದೇಶ ನನ್ನ ರಕ್ಷಣೆಯಲ್ಲಿ, ನನ್ನ ಮಕ್ಕಳ ಭವಿಷ್ಯತ್ತು ಶ್ರೀ ಚೈತನ್ಯದಲ್ಲಿ.